ಹಲೋ, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತು ನಾನೊಂದು ಸಿಂಪಲ್ ಆಗಿರೋ ಬೆಂಡೆಕಾಯಿ ಬಳಸಿ ಮಾಡುವಂಥ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ ಬೆಂಡೆಕಾಯಿ ಗೊಜ್ಜು. ಮೊದಲು ಬಾಣಲೆಯಲ್ಲಿ ಒಂದು 3ರಿಂದ 4 ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್. ಸೊ ಈ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆಯೇ 1 ಚಿಟಿಕೆಯಷ್ಟು ಹಿಂಗು ಮತ್ತು ಅದ್ರ ಜೊತೆಗೆ 4ರಿಂದ 5 ಜಜ್ಜಿರುವಂತಹ ಬೆಳ್ಳುಳ್ಳಿ, ಹಾಗೆ ಒಗ್ಗರಣೆಗೆ ಒಂದು ಚಿಕ್ಕ ಈರುಳ್ಳಿ, ಒಂದು 4ರಿಂದ 5 ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೇನೆ. ಮತ್ತು ಈಗ ಇದಕ್ಕೆ ಹೆಚ್ಚಿರುವಂತಹ ಒಂದು 1/4 kg ಬೆಂಡೆಕಾಯಿ ತೊಗೊಂಡಿದ್ದೇನೆ. ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಸಪ್ರೇಟಾಗಿ ಏನು ಹುರ್ಕೊಂಡಿಲ್ಲ. ಸೊ ಎಣ್ಣೆ 3ರಿಂದ 4 ಚಮಚ ಹಾಕಿರೋದ್ರಿಂದ ಈರುಳ್ಳಿ ಜೊತೆಗೆ ಇದು ಬಾಡೋಗುತ್ತೆ ಅನ್ನೋ ಉದ್ದೇಶದಲ್ಲಿ ಬೆಂಡೆಕಾಯಿನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಬೆಂಡೆಕಾಯ್ದು ಅಂಟಿನಂಶ ಎಲ್ಲ ಹೋದ ನಂತರ ಅದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡೆ. ಚೆನ್ನಾಗಿ ಬೆಂಡೆಕಾಯಿ ಎಲ್ಲ ಬಾಡಿಸ್ಕೊಂಡ ನಂತರ ಒಂದು ಚಿಕ್ಕ ಗಾತ್ರದ ಟೊಮ್ಯಾಟೊನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಆ ಬೆಂಡೆಕಾಯಿ ಜೊತೆಗೆ ಟೊಮ್ಯಾಟೊ ಕೂಡ ಚೆನ್ನಾಗಿ ಬೆಂದು ಹೊಂದ್ಕೊಳ್ಳುತ್ತೆ. ಆಮೇಲೆ ಬೇಕಿದ್ದರೆ ನಾವು ಸಾಂಬಾರು ಪುಡಿ ಆಗಲಿ ಅಥವಾ ಚಿಲ್ಲಿ ಪೌಡರೋ ಧನಿಯಾ ಪೌಡರೋ ಏನು ಬೇಕೋ ಅದನ್ನು ಸೇರಿಸ್ಕೊಳ್ಬೋದು. ನಾನೊಂದು 5 ನಿಮಿಷ ಇಲ್ಲಿಟ್ಟಿದ್ದೆ, ಮಧ್ಯ ತೆಗೆದು ಮತ್ತೆ ತಿರುಗಿಸಿ ನೋಡಿದ್ದೀನಿ ಬೆಂದಿದೆಯಾ ಏನು ಅಂತ. ಬೆಂಡೆಕಾಯಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಬೆಂದು ಅದೆಲ್ಲ ಹೊಂದ್ಕೊಂಡ ನಂತರ ಈಗ ನಾವು ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರನ್ನು ಸೇರಿಸ್ಕೊಳ್ಬೋದು. ಬಟ್ ನಾನು ಇಲ್ಲಿ ಚಿಲ್ಲಿ ಪೌಡ್ರಾಗಲಿ ಧನಿಯಾ ಪೌಡ್ರಾಗಲಿ ಯಾವುದೂ ಬಳಸ್ತಾ ಇಲ್ಲ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಬಳಸ್ಕೊಳ್ತೇನೆ. ಮತ್ತು ಸಾಂಬಾರು ಪುಡಿನೂ ಅಷ್ಟೇ ಜಾಸ್ತಿ ಹಾಕಬೇಕು ಅಂತೇನಿಲ್ಲ. ನಿಮಗೆ ಗೊಜ್ಜು ಥರ ಬೇಕು ಅನ್ನೋದಾಗಿದ್ದರೆ ಒಂದು 2ರಿಂದ 3 ಚಮಚ ಬಳಸ್ಕೊಳ್ಬೋದು. ಬಟ್ ನಾನಿಲ್ಲಿ 1.5 ಚಮಚ ಅಷ್ಟೇ ಬಳಸಿದ್ದೀನಿ. ನಂಗೆ ಸ್ವಲ್ಪ ಉದುರುದ್ರಾಗೆ ಇರಬೇಕು ಮತ್ತು ಒಂದು ಸ್ವಲ್ಪ ಗೊಜ್ಜು ಅಂಟಿದ ರೀತಿಯೂ ಕೂಡ ಇರಬೇಕು. ಚಪಾತಿಗೆ ಅವಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಗೊಜ್ಜು ಥರ ಎಲ್ಲ ನಾವು ಹಾಕಿರೋ ಉಪ್ಪು ಹುಳಿ ಖಾರ ಎಲ್ಲ ಹೊಂದಿದೆ ಅಂತ ಗೊತ್ತಾದಮೇಲೆ ನಿಮ್ಗೆ ಬೇಕು ಅಂದರೆ ಒಂದು ಸ್ವಲ್ಪ ರುಚಿ ನೋಡಿ, ಎಲ್ಲ ಕರೆಕ್ಟಾಗಿದೆ, ಬೆಂಡೆಕಾಯಿ ಬೆಂದಿದೆ ಅಂತ ಅಂದಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಸಿಮ್ಮಲ್ಲಿ ಮುಚ್ಚಿಟ್ಟು ಚೆನ್ನಾಗಿ ಹೊಂದಿಸ್ಕೊಳ್ಳಿ. ಎಲ್ಲ ಆದ ನಂತರ ಮತ್ತೆ ಒಂದು ಫೈನಲ್ ಮಿಕ್ಸ್ ಕೊಟ್ಟರೆ ಈಗ ಸಿಂಪಲಾಗಿರೋಂಥ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ.